ಖಂಡಿಸಿ ಕೆಪಿಸಿಸಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಯಾವುದೋ ಒಂದು ಆಳುವ ಪಕ್ಷದ ಕೈಗೊಂಬೆಯಾಗಿ ಈ ಒಂದು ತನಿಖೆಯ ರೂಪದಲ್ಲಿ ಮಾಡ್ತಾ ಇರುವುದು, ಈ ಒಂದು ಸಮಯ ತನಿಖೆ ಮಾಡಿದ್ದು ತಪ್ಪು ಅಂತ ಯಾರು ಹೇಳೋದಿಲ್ಲ. ಆದರೆ ಅವರ ಉದ್ದೇಶ ಬೇಲಿ ಎದ್ದು ಹೊಲ ಮೇಯ್ದಂತೆ ಆಗಿದೆ. ಇದು ಕೈ ಹುಣ್ಣಿಗೆ ಕನ್ನಡಿ ಬೇಕಾ? ಇದಕ್ಕೆ ಅವರ ಉದ್ದೇಶ ಏನು ಅನ್ನುವಂಥದ್ದು, ಒಂದು ಪ್ರೈವೇಟ್ ಒಂದು ಹೋಟೆಲಿಗೆ ಹೋಗಿ ಅಲ್ಲಿರ್ತಕ್ಕಂಥ ಶಾಸಕಗಳನ್ನೆಲ್ಲ ವಿಚಾರ ಮಾಡ್ತಕ್ಕಂಥದ್ದು, ಅವರ ಪ್ರೈವಸಿಗೆ ಧಕ್ಕೆ ತಂದಂಥದ್ದು, ಇವೆಲ್ಲವೂ ಕೂಡ ಅದರಲ್ಲೂ ಸಿಆರ್ಪಿಗಳನ್ನ ತಂದು ಆ ಒಂದು ತನಿಖೆಯ ಹೆಸರಿನಲ್ಲಿ ಇಂಥ ಒಂದು ಕುತಂತ್ರವನ್ನ ಮಾಡಿದಂಥದ್ದು ಮತ್ತು ಕಾನೂನನ್ನ ದುರುಪಯೋಗ ಮಾಡ್ತಕ್ಕಂಥದ್ದು, ಕಾನೂನಿನ ಮೆಷಿನ್ ಅನ್ನ ಅದನ್ನ ದುರುಪಯೋಗ ಮಾಡಿ ನಿಜವಾಗಿಯೂ ಆ ಅಧಿಕಾರಿಗಳು ಒಂದು ನಿಮಿಷ ಕೂಡ ಅವರ ಸ್ಥಾನದಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ. ಅವರು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಒಂದು ಕಾನೂನಿನ ಒಂದು ಮೌಲ್ಯವನ್ನ, ಈ ಪ್ರಜಾಪ್ರಭುತ್ವದ ಮೌಲ್ಯವನ್ನ ಅವರು ಕಡಿಮೆ ಮಾಡಿದ್ದಾರೆ. ಅವರು ನಾವು ಯಾರ ಜನರಿಗೂ, ಸಾಮಾನ್ಯ ಜನರಿಗೂ ನಂಬಿಕೆಗೆ ಬಾಧ್ಯಸ್ಥರಲ್ಲ. ನಾವು ಇದನ್ನ ಖಂಡಿಸ್ತಾ ಇದ್ದೇವೆ. ನಾವು ಅದರ ವಕೀಲರು, ಕಾನೂನು ಘಟಕದ ಅಧ್ಯಕ್ಷರು ಮತ್ತು ಕಾನೂನು ಘಟಕದ ಎಲ್ಲಾ ಸದಸ್ಯರು ಇಡೀ ರಾಜ್ಯದಾದ್ಯಂತ ಇದನ್ನ ನಾವು ಹೋರಾಟ ಮಾಡಿ ಇಂಥ ಒಂದು ಕೆಟ್ಟ ಕೆಲಸವನ್ನ ನಾವು ಖಂಡನೆಯನ್ನ ಮಾಡ್ತೇವೆ. ನನ್ನ ಹೆಸರು ಸುಮನ್ ಹೆಗಡೆ ಅಂತ ಹೇಳ್ಬಿಟ್ಟು ನಾನು ಕಾನೂನು ಘಟಕದ ಆಫೀಸ್ ಬೇರೆ. शिवकुमार जिंदाबाद, 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 शिवकुमार ಕೆಪಿಸಿಸಿ ಕಾನೂನು ಘಟಕದಿಂದ ಈಗ ಪ್ರತಿಭಟನೆ ನಡೀತಾ ಇದೆ. ಡಿಕೆಶಿ ಅವರ ಮನೆ ಮೇಲೆ ಐಟಿ ದಾಳಿ ಖಂಡಿಸಿ ಅವರು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ.